ನಮಸ್ಕಾರ ಮಕ್ಕಳೇ. ಕ್ವಾರ್ಟರ್ಲಿ ಟೆಸ್ಟ್ 1 ಬಂತು ಮ್ಯಾಮ್. 5 ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಯಾವುದು ಅಂತ. ಮಕ್ಕಳೇ, ಕ್ವಾರ್ಟರ್ಲಿ ಟೆಸ್ಟೇ ಅಲ್ಲ, ನಿಮ್ಮ ಬೋರ್ಡ್ ಎಕ್ಸಾಮ್ ಅಂದರೆ ನಿಮ್ಮ ಫೈನಲ್ ಎಕ್ಸಾಮ್ಗೂ ಕೂಡ ಇಂಪಾರ್ಟೆಂಟ್ ಆಗಿರುವಂಥ 5 ಮಸ್ಟ್ ನೋ ಡಯಾಗ್ರಾಮ್ಸ್ ಫ್ರಮ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ ಇವತ್ತು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮಕ್ಕಳ. ಸೊ ನಿಮಗೆ ಈ 5 ಡಯಾಗ್ರಾಮ್ಸಲ್ಲಿ ಎಷ್ಟು ನೆನಪಿದೆ ಅಂತ ಹೇಳಿ ನೀವು ಕಮೆಂಟಲ್ಲಿ ಹಾಕಿ. ಯಾವುದಪ್ಪ 5 ಡಯಾಗ್ರಾಮ್ ಅಂತ ನಾನು ಹೇಳ್ತೀನಿ. ಸೊ ದ ಫಸ್ಟ್ ಒನ್ ಇಸ್ TS of anther, ಅದಾದ ನಂತರ ಸ್ಟ್ರಕ್ಚರ್ ಆಫ್ ಪಾಲನ್ ಗ್ರೇನ್, ಮೈ ಎಂಬ್ರಿಯೋ ಸ್ಯಾಕ್, ಹಾಗೆ ಅನೆಟ್ರೋಫಸ್ ಓವ್ಯೂಲ್ ಆ್ಯಂಡ್ ಗ್ರಾಸ್ ಎಂಬ್ರಿಯೋ ಅಥವಾ ಮೊನೊಕಾಟ್ ಎಂಬ್ರಿಯೋ. ಇದಿಷ್ಟರಲ್ಲಿ ನೋಡೋಣ, ಬೇಗ ಕಾಮೆಂಟ್ ಮಾಡಿ ಎಷ್ಟು ಡಯಾಗ್ರಾಮ್ಸ್ ನಿಮಗೆ ಈಗಲೇ ಡ್ರಾ ಮಾಡಿ ಅಂದರೆ ನೀವು ಸಖತ್ತಾಗಿ ಮೆಮರಿಯಿಂದ ಡ್ರಾ ಮಾಡ್ತೀರಾ ಅಂತ. ಇಟ್ ಕ್ಯಾನ್ ಬಿ 3, ಇಟ್ ಕ್ಯಾನ್ ಬಿ 5, ಇಟ್ ಕ್ಯಾನ್ ಬಿ 4. ಬೇಗ ಬೇಗ ಹಾಕಿ ನೋಡೋಣ. ಲೆಟ್ ಮಿ ಸಿ ಹೌ ಮೆನಿ ಆಫ್ ಯು ರಿಮೆಂಬರ್ ಹೌ ಮೆನಿ ಡಯಾಗ್ರಾಮ್ಸ್. ಸೊ ಇದೇ ನಿಟ್ಟಿನಲ್ಲಿ 5 ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಯಾವ್ದ್ಯಾವುದು ಹೇಗೆ ಡ್ರಾ ಮಾಡಬೇಕು ಅನ್ನೋದನ್ನ ನೋಡೋಣ ಈ ವಿಡಿಯೋದಲ್ಲಿ. ಸೊ ಫಸ್ಟ್ ಒನ್ ಏನು, TS of anther. ಸೊ ಈ ಡಯಾಗ್ರಾಮನ್ನು ಖಂಡಿತ ಕೇಳ್ತಾರೆ ಮಕ್ಕಳ. ಭಾಳಷ್ಟು ಇದ್ರ ಮೇಲೆ ಒಂದು ಪ್ರಶ್ನೆ ಆದರೂ ಇರುತ್ತೆ ಅಥವಾ ಡಯಾಗ್ರಾಮ್ ಆದರೂ ಇರುತ್ತೆ. ಸಿಂಪಲ್, ನೀವು ಈ ಥರ 4, ಇಟ್ಸ್ ಅ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ದಟ್ ಯು ಹ್ಯಾವ್ ಟು ಡ್ರಾ. ಈ ಥರ 4 ಡಿವಿಷನ್ಸ್ ಇರೋ ಅಂಥದ್ದನ್ನು ನೀವು ಡ್ರಾ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಈ ರೀತಿ ಡ್ರಾ ಮಾಡಿಕೊಂಡು ಇಲ್ಲಿ ಯು ವಿಲ್ ಡ್ರಾ ದ 4 ಮೈಕ್ರೋಸ್ಪೊರಾಂಜಿಯಾ. ಸೊ ಇದರ ಒಳಗಡೆ ನಮ್ಮ ಪಾಲನ್ ಗ್ರೇನ್ಸ್ ಫಾರ್ಮ್ ಆಗಿರುತ್ತೆ, ಅಲ್ಲಿ ಕನೆಕ್ಟಿವ್. ಸೊ ಅದರ ಜೊತೆಗೆ ಯು ಹ್ಯಾವ್ ಟು ಝೂಮ್ ಇಟ್ ಔಟ್ ಆ್ಯಂಡ್ ಡ್ರಾ ಅಲ್ವಾ. ಸೊ ಯಾವುದ್ಯಾವುದಪ್ಪ ಲೇಯರ್ಸ್ ಅದು? ಇಟ್ ಈಸ್ ಎಪಿಡರ್ಮಿಸ್, ಕರೆಕ್ಟಾ? ಎಪಿಡರ್ಮಿಸ್, ಎಂಡೋಥೀಸಿಯಮ್, ಮಿಡಲ್ ಲೇಯರ್ಸ್ ಜೊತೆಗೆ ಟಪೇಟಮ್. This will be the innermost layer is the tapetum. Okay, fine. So ಏನೇನಿರುತ್ತೆ ಇಲ್ಲಿ? Okay, sorry, why did I do this? 1 second. ಇಲ್ಲೇ arrows ಹಾಕ್ಬಿಡ್ತೀನಿ so that it's much more easier and clear. ಕರೆಕ್ಟಾ? ಸೊ ಇದು ಎಪಿಡರ್ಮಿಸ್ ಆಗಿರುತ್ತೆ, ಈ ಲೇಯರ್ ಬಂದು ಎಂಡೋಥೀಸಿಯಮ್ ಆಗಿರುತ್ತೆ. ದಿಸ್ ವಿಲ್ ಬಿ ದ ಮಿಡಲ್ ಲೇಯರ್ಸ್ ಆ್ಯಂಡ್ ದಿಸ್ ಇಸ್ ದ ಟಪೇಟಮ್. ಇಲ್ಲಿ ಒಳಗಡೆ ಇರುವಂಥ ಸೆಲ್ಸ್ ಆದ ಮೈಕ್ರೋಸ್ಪೊರಾಂಜಿಯಮ್ ದಟ್ ಇವೆಂಚುಲಿ ಫಾರ್ಮ್ ದ ಮೈಕ್ರೋಸ್ಪೋರ್ಸ್ ಅಥವಾ ದ ಪಾಲನ್ ಗ್ರೇನ್. ಸೊ ಇದು ಒಳಗಡೆ ಫಾರ್ಮ್ ಆಗಿ ಅದಾದ ನಂತರ ಡಿಹೈಸಿನ್ಸ್ ಆಗುತ್ತೆ. ಸೊ ಈ ರೀಜನಲ್ಲಿ ಡಿಹೈಸಿನ್ಸ್ ಆಗಿ ಆಂಥರ್ ಓಪನ್ ಆಗಿ ದರ್ ಇಸ್ the pollen grains will be dispersed. ಸೊ ಈ ಪ್ರಶ್ನೆ, ಈ ಡಯಾಗ್ರಾಮ್ ಕೇಳ್ತಾರೆ ಮಕ್ಕಳ. ಸೊ ಸಿಂಪಲ್ ಆಗಿ ನೀವು ಎಕ್ಸಾಮಲ್ಲಿ ಡ್ರಾ ಮಾಡಬೇಕಾದ್ರೆ ಯು ಕ್ಯಾನ್ ಡ್ರಾ ಇಟ್ ದಿಸ್ ಸಿಂಪಲ್ ವೇ ಆ್ಯಂಡ್ ಡ್ರಾ ದ 4 ವಾಲ್ಸ್ ಅರೌಂಡ್ ಇಟ್ ಆ್ಯಂಡ್ ಲೇಬಲ್ ಇಟ್. ಓಕೆನಾ? ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ದಿಸ್ ಡಯಾಗ್ರಾಮ್ ಇಸ್ ವೆರಿ ಇಂಪಾರ್ಟೆಂಟ್. ವಾಟ್ ಇಸ್ ದ ಸೆಕೆಂಡ್ ಒನ್? ಇದಂತೂ ಸೂಪರ್ ಸಿಂಪಲ್, ಸೂಪರ್ ಈಸಿ ಡಯಾಗ್ರಾಮ್. ಏನಾದರೂ ಒಂದು ಸರ್ಕಲ್ ಡ್ರಾ ಮಾಡ್ಕೊಳ್ತೀರಾ, ಅದಾದ ನಂತರ ಯು ವಿಲ್ ಡ್ರಾ 1 ಔಟರ್ ಲೇಯರ್ ಆ್ಯಂಡ್ ದೆನ್ ಯು ವಿಲ್ ಡ್ರಾ another layer which is having the crown, correct? So ಇಲ್ಲಿ it is the exine, this is exine, ಇದು germ pore. ಈ inner membrane ಏನಿದೆ this is intine. ಮ್ಯಾಮ್, ಈ ಲೇಬ್ಲಿಂಗ್ ಜೊತೆ ಹೇಗೆ ಕಲ್ತ್ಕೊಳ್ಳೋದು, ಕಾನ್ಸೆಪ್ಟನ್ನು ರಿವೈಸ್ ಮಾಡೋದು ಅಂತಂದರೆ ಇಲ್ಲೇ ಬರ್ಕೊಂಬಿಡಿ. ಸ್ಪೋರೋಪೊಲಿನಿನ್, ಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನ್. ಸೊ ಇದೆಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸೊ ದ್ಯಾಟ್ ನಿಮಗೆ ಕಾನ್ಸೆಪ್ಟ್ ರಿವಿಷನ್ ಕೂಡ ಆಗಿಬಿಡತ್ತೆ. ಜರ್ಮ್ ಪೋರ್ ಇಲ್ಲಿಂದಾನೆ ಪಾಲನ್ ಟ್ಯೂಬ್ ಜನರೇಟ್ ಆಗೋದು, ಬಟ್ ಫ್ರಮ್ ವಿಚ್ ಸೆಲ್? ಫ್ರಮ್ ದ ವೆಜಿಟೇಟಿವ್ ಸೆಲ್. ಸೊ ಅದು ನಿಮಗೆ ನೆನಪಿರಬೇಕು, ಫ್ರಮ್ ದ ವೆಜಿಟೇಟಿವ್ ಸೆಲ್. ಅದಾದ ನಂತರ ಇಲ್ಲಿ ನೀವು ನೋಡ್ತೀರಾ 2 ಹ್ಯೂಜ್ ಸೆಲ್ಸ್, ಕರೆಕ್ಟ್? ದ ಸ್ಪಿಂಡಲ್ ಶೇಪ್ಡ್ ಜನರೇಟಿವ್ ಸೆಲ್, ಆ್ಯಂಡ್ ಇದು ನಮ್ಮ ವೆಜಿಟೇಟಿವ್ ಸೆಲ್. ವೆಜಿಟೇಟಿವ್ ಸೆಲ್ ಪ್ರೊವೈಡ್ಸ್ ನರಿಶ್ಮೆಂಟ್, whereas generative cell is the one which forms the male gametes. ಕರೆಕ್ಟಾ? ಸೊ ಪಾಲನ್ ಗ್ರೇನ್ ಯಾವಾಗಲೂ ಎಷ್ಟು ಸೆಲ್ ಸ್ಟೇಜಲ್ಲಿರುತ್ತೆ? 2 ಸೆಲ್ ಸ್ಟೇಜಲ್ಲಿರುತ್ತೆ.
ಇದನ್ನು ನಿಮಗೆ 3 ಮಾರ್ಕ್ಸಿಗೆ ಕೇಳ್ತಾರೆ. ಇನ್ಫ್ಯಾಕ್ಟ್ 2025 ಇದು ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಇದ್ದಂಥ ಪ್ರಶ್ನೆ. ಸಿಂಪಲ್, ಈಸಿ ಟು ಡ್ರಾ, ಎಷ್ಟು ಈಸಿಯಾಗಿ ಮುಗೀತು. ನೆಕ್ಸ್ಟ್ ಒನ್ ಇಸ್ ಮೆಚೋರ್ ಎಂಬ್ರಿಯೋ ಸ್ಯಾಕ್. ಸೊ ಮೆಚೋರ್ ಎಂಬ್ರಿಯೋ ಸ್ಯಾಕಲ್ಲಿ ನಮಗೆ ಗೊತ್ತು, ಈಗ ಯು ಡ್ರಾ ಒನ್ ಎಗ್, ಅದ್ರ ಒಳಗಡೆ ಒಂದು ದೊಡ್ಡ ಸರ್ಕಲ್ ಡ್ರಾ ಮಾಡ್ತೀರಾ, ಅದರಲ್ಲಿ ಇತ್ಲಾ ಕಡೆ 3 ಅತ್ಲಾ ಕಡೆ 3 ಸೆಲ್ಸ್ ಹಾಕ್ಕೊಳ್ತೀರಾ. ಬಟ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್, ಈ ಚಲಾಸಲ್ ಎಂಡ್ ಹಾಗೆ ಮೈಕ್ರೋಪೈಲಾರ್ ಎಂಡ್ ಮಾರ್ಕ್ ಮಾಡೋದು ಮರಿಬೇಡಿ. ಚಲಾಸಲ್ ಎಂಡ್ ಕಡೆನೇ ಏನಿರಬೇಕು, 3 ಆಂಟಿಪೋಡಲ್ ಸೆಲ್ಸ್ ಇರಬೇಕು. ಮೈಕ್ರೋಪೈಲಾರ್ ಎಂಡ್ ಕಡೆ 1 ಎಗ್ ಸೆಲ್ಲು 2 ಸೈನರ್ಜಿಡ್ಸ್ ಇರಬೇಕು. ಈ ಸೈನರ್ಜಿಡ್ಸ್ಗೆ ಫಿಲಿಫಾರ್ಮ್ ಆಪರೇಟಸ್ ಇರಬೇಕು. ಸೊ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಐ ಹ್ಯಾವ್ ಡ್ರಾನ್ ಇಟ್ ಹಿಯರ್. ಸೊ ಫಿಲಿಫಾರ್ಮ್ ಆಪರೇಟಸ್ ಇರಬೇಕು. ಯಾಕೆ ಫಿಲಿಫಾರ್ಮ್ ಆಪರೇಟಸ್ ಇಂಪಾರ್ಟೆಂಟ್? ಆ ಪೋಲನ್ ಟ್ಯೂಬ್ ಜನರೇಟ್ ಆಗಿ ಬಂದಾಗ ಅದೇ ನಮ್ಮ ಮೈಕ್ರೋಪೈಲಾರ್ ಎಂಡ್ನ ಮುಖಾಂತರ ಓವ್ಯೂಲ್ಗೆ ಎಂಟ್ರ್ ಆಗೋದಕ್ಕೆ ದಾರಿ ಮಾಡಿಕೊಡೋದು. ಸೊ ಆವಾಗ ಒನ್ ಆಫ್ ದ ಸೈನರ್ಜಿಡ್ಸ್ ಕೂಡ ಡಿಜನರೇಟ್ ಆಗುತ್ತೆ, ಸೊ ಅದು ಒಳಗಡೆ ಬರಲಿಕ್ಕೆ. ಸೊ ಈ ಥರ ಪ್ರತಿ ಸಲ ನೀವು ಡಯಾಗ್ರಾಮ್ ಕಲಿತಾಗ ಜೊತೆಗೆ ನೀವು ಕಾನ್ಸೆಪ್ಟ್ನ ಕೂಡ ರಿವೈಸ್ ಮಾಡ್ಕೋಬೇಕು. ಜೊತೆಗೆ ಈ ದೊಡ್ಡ ಸೆಲ್ ವಿತ್ 2 ನ್ಯೂಕ್ಲಿಯೈ ಇಸ್ ಕಾಲ್ಡ್ ದ ಸೆಂಟ್ರಲ್ ಸೆಲ್. ಇಲ್ಲಿ ಎಲ್ಲದರ ಪ್ಲಾಯ್ಡಿ ಎಷ್ಟು ಮಕ್ಕಳ? ಎನ್. ಎಲ್ಲ ಸೆಲ್ಸ್, ಆಂಟಿಪೋಡಲ್ ಸೆಲ್ಸ್ ಇಸ್ ಎನ್, ಸೈನರ್ಜಿಡ್ಸ್ ಎನ್, ಎಗ್ ಸೆಲ್ಸ್ ಎನ್. ಸೆಂಟ್ರಲ್ ಸೆಲ್ಲಲ್ಲಿ ವಿ ರೆಪ್ರೆಸೆಂಟ್ ಇಟ್ ಆಸ್ n+n. ಯಾಕೆ? ಅವ್ರ ನ್ಯೂಕ್ಲಿಯೈ 2 ಫ್ಯೂಸ್ ಆಗಲ್ಲ, ದೇ ಆರ್ ಸೆಪರೇಟ್. ಸೊ ಹಾಗಾಗಿ 2 ಪೋಲಾರ್ ನ್ಯೂಕ್ಲಿಯೈ ಇದ್ರೂ ಸೆಂಟ್ರಲ್ ಸೆಲ್ನ ಪ್ಲಾಯ್ಡಿ ಎಷ್ಟು? ಇಟ್ ಈಸ್ ಹ್ಯಾಪ್ಲಾಯ್ಡ್. ಕ್ಲಿಯರ್, ಸಿಂಪಲ್, ಈಸಿ. ಓಕೆ, ನೆಕ್ಸ್ಟ್ ಒನ್ ಇಸ್ ದ ಅನಾಟ್ರೋಫಸ್ ಓವ್ಯೂಲ್. ಇದನ್ನು ಭಾಳಷ್ಟು ಸಲ ಕೇಳ್ತಾರೆ. ಮಿಸ್ ಎಲ್ಲಿ ಮಾಡ್ತೀವಿ ನಾವು ಅಂತಂದರೆ, ಅನಾಟ್ರೋಫಸ್ ಅಂತಂದರೆ ದಟ್ ಇಟ್ ಈಸ್ ಇನ್ ದಿಸ್ ಡಿರೆಕ್ಷನ್. ಓಕೆನಾ? ಆ್ಯಂಡ್ ಆಲ್ಸೋ ಹಿಯರ್ ವಾಟ್ ಈಸ್ ಹ್ಯಾಪನಿಂಗ್, ದೆರ್ ಇಸ್ ನ್ಯೂಸಿಲಿಸ್. ನ್ಯೂಸಿಲಿಸ್ ಇಸ್ ದ ನರಿಶ್ಮೆಂಟ್, ಅಂದರೆ ಆ ನ್ಯೂಸಿಲಿಸ್ ಸೆಲ್ಸ್ ನರಿಶ್ಮೆಂಟ್ ಕೊಡುವಂಥದ್ದು ಟು ದಿ ಎಂಬ್ರಿಯೋಸ್ಯಾಕ್. ದಿಸ್ ಎಂಬ್ರಿಯೋಸ್ಯಾಕ್ ಇಸ್ ದ ಗೆಮಿಟೋಫೈಟ್. ಪಾಲನ್ ಗ್ರೇನ್ ಮತ್ತು ಎಂಬ್ರಿಯೋಸ್ಯಾಕ್ ಇಸ್ ದ ಗೆಮಿಟೋಫೈಟ್. ಓಕೆ, ಮೈಕ್ರೋಪೈಲಾರ್ ಎಂಡ್, ಈ ಓಪನಿಂಗ್ ಏನಿರುತ್ತೆ ದಟ್ ಇಸ್ ಕಾಲ್ಡ್ ಮೈಕ್ರೋಪೈಲಾರ್ ಎಂಡ್. ಅದ್ರ ಒಳಗಡೆ ಇರುವಂಥದ್ದು 2 ಇಂಟೆಗ್ಯುಮೆಂಟ್ಸ್. ವೆರಿ ಈಸಿ ಡಯಾಗ್ರಾಮ್, ಇದನ್ನು ನೀವು ಕಲಿಲೇಬೇಕು. ಈ 2 ಇಂಟೆಗ್ಯುಮೆಂಟ್ಸ್ ಏನಾಗುತ್ತೆ ಮುಂದಕ್ಕೆ, ಇಟ್ ಬಿಕಮ್ಸ್ ದ ಸೀಡ್ ಕೋಟ್. ಕ್ಲಿಯರ್, ಈಸಿ. ಸೊ ಈ ರೀತಿ. ಆ್ಯಂಡ್ 2 ಡಿಫ್ರೆನ್ಸ್ ಇದೆ. ಈ ಹೈಲಮ್ ಏನಿದೆ, ಹೈಲಮ್ ಆ್ಯಂಡ್ ಫ್ಯೂನಿಕಲ್. ಫ್ಯೂನಿಕಲ್ ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ? ಟು ಅಟ್ಯಾಚ್ ಟು ದ ಪ್ಲಾಸೆಂಟಾ. ಪ್ಲಾಸೆಂಟಾ ಅಂದರೆ ಆ ಲೋಬಿಗೆ ಏನಿರುತ್ತೆ ಅದಕ್ಕೆ ಅಟ್ಯಾಚ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುವಂಥದ್ದು ಫ್ಯೂನಿಕಲ್. ದಿಸ್ ಹೋಲ್ ವೇಟ್ ಫ್ಯೂನಿಕಲ್ ಟು ದ ಓವ್ಯೂಲ್ ಕನೆಕ್ಷನ್ ಇಸ್ ದ ಹೈಲಮ್. ಸೊ ಈ 2 ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕು. ಇದಿಷ್ಟು ಲೇಬಲಿಂಗ್ಸ್ ಇರಲೇಬೇಕು. ರಾಫೆ ಯು ಕ್ಯಾನ್ ಫರ್ಗೆಟ್. ಫ್ಯೂನಿಕಲ್, ಹೈಲಮ್, ಚಲಾಜಾ, ಔಟರ್ ಇನ್ನರ್ ಎಂಟೆಗ್ಯುಮೆಂಟ್, ಮೈಕ್ರೋಪೈಲ್, ನ್ಯೂಸಿಲಿಸ್, ಎಂಬ್ರಿಯೋಸ್ಯಾಕ್. ಈ ಇಷ್ಟು ಲೇಬ್ಲಿಂಗ್ಸ್. ಸೊ ಡಯಾಗ್ರಾಮಲ್ಲಿ ನೀವು ಎಷ್ಟು ನೀಟಾಗಿ ಡಯಾಗ್ರಾಮ್ ಡ್ರಾ ಮಾಡ್ತೀರೋ ಅಷ್ಟೇ ಇಂಪಾರ್ಟೆಂಟ್ ಎಲ್ಲ ಲೇಬ್ಲಿಂಗ್ಸ್. ಇಮ್ಯಾಜಿನ್ ನಾನು ಅನಾಟ್ರೋಫಸ್ ಓವ್ಯೂಲ್ ಡ್ರಾ ಮಾಡಿಬಿಟ್ಟು ಮೈಕ್ರೋಪೈಲೇ ಲೇಬಲ್ ಮಾಡಿಲ್ಲ. ಸೊ ದಟ್ಸ್ ಅ ಕೀ ಲೇಬ್ಲಿಂಗ್. ಸೊ ಅಲ್ಲಿ ಮಾರ್ಕ್ ಕಳ್ಕೊಳ್ತೀರಾ. ಸೊ ಹಾಗಾಗಿ ಎಲ್ಲ ಲೇಬ್ಲಿಂಗ್ಸ್ ಇದೆಯಾ ಅನ್ನೋದನ್ನು ನೀವು ಪ್ರತಿ ಬಾರಿ ಎಕ್ಸಾಮಲ್ಲಿ ಬರೆದ ನಂತರ ಚೆಕ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆ, ನೆಕ್ಸ್ಟ್ ಒನ್, ದ ಲಾಸ್ಟ್ ಒನ್ ಇಸ್ ಎಲೆಸ್ ಆಫ್ ಗ್ರಾಸ್ ಎಂಬ್ರಿಯೋ. ಇದನ್ನು ಮೊನೊಕಾಟ್ ಎಂಬ್ರಿಯೋ ಅಂತ ಕೂಡ ಹೇಳ್ಬೋದು. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾರು? ಸ್ಕ್ಯೂಟಿಲಮ್. ಸ್ಕ್ಯೂಟಿಲಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಏನಿದು? ದಟ್ ಇಸ್ ದಿ ಓನ್ಲಿ ಕಾಟಿಲಿಡನ್, ಕರೆಕ್ಟಾ? ಸೊ ಇಲ್ಲಿ ಎಂಬ್ರಿಯೋನಲ್ ಆಕ್ಸಸ್ ನೋಡ್ಕೊಂಡಾಗ, ಸೊ ದಿಸ್ ಇಸ್ ದ ಎಂಬ್ರಿಯೋನಲ್ ಆಕ್ಸಸ್. ಸೊ ಮೇಲಿರುವಂಥದ್ದೆಲ್ಲ ಎಪಿಬ್ಲಾಸ್ಟ್. ಓಕೆ, ಸೊ ಲೆಟ್ ಮೀ ಪುಟ್ ದಟ್ ಹಿಯರ್. ಓಕೆ, ಸೊ ಇಲ್ಲಿ ಇಫ್ ಯು ಕನ್ಸಿಡರ್ ಮೇಲಿರೋವಂಥದ್ದು, ಈಗ ಕಾಟ್ಲಿಡನ್ ಮೇಲಿರೋವಂಥದ್ದು ಎಪಿಬ್ಲಾಸ್ಟ್ ಆ್ಯಂಡ್ ಹೈಪೋಬ್ಲಾಸ್ಟ್. ಸೊ ಇಲ್ಲಿ 2 ಭಾಗ ಇದೆ. ಶೂಟ್ ಎಪೆಕ್ಸ್ ಅಂದರೆ ಪ್ಲಿಮ್ಯೂಲ್ ಕಡೆ, ರೂಟ್ ಎಪೆಕ್ಸ್ ಅಂತಂದರೆ ರ್ಯಾಡಿಕಲ್. ಸೊ ಪ್ಲಿಮ್ಯೂಲ್ನ ಮೇಲಿರುವಂಥದ್ದು ಇಸ್ ಕಾಲಿಯೋಪ್ಟೈಲ್, ರ್ಯಾಡಿಕಲ್ನ ಮೇಲಿರುವಂಥದ್ದು ಇಸ್ ಕೋಲೋರೈಸಾ. ಸೊ ಇಟ್ ಈಸ್ ಕ್ಯಾಪ್ ಲೈಕ್ ಸ್ಟ್ರಕ್ಚರ್. ಸೊ ಅಲ್ಲೇ ಗ್ರೋತ್ ಆಗುವಂಥದ್ದು ರೂಟ್ ಗ್ರೋತ್ ಮತ್ತು ಶೂಟ್ ಗ್ರೋತ್. ಅದರ ಜೊತೆಗಿರುವಂಥದ್ದು ಸ್ಕ್ಯೂಟಿಲಮ್, ಇದು ದಿ ಸ್ಮಾಲ್ ಔಟ್ ಗ್ರೋತ್ ಕಾಲ್ಡ್ ದ ಎಪಿಬ್ಲಾಸ್ಟ್. ಕ್ಲಿಯರ್? ಸೊ ಇದು ಎಲೆಸ್ ಆಫ್ ಗ್ರಾಸ್ ಅಥವಾ ಮೊನೊಕಾಟ್ ಎಂಬ್ರಿಯೋ. ಸ್ಕ್ಯೂಟಿಲಮ್ ಇರಬೇಕು, ಪ್ಲಿಮ್ಯೂಲ್ ಕ್ಯಾಲಿಯೋಪ್ಟೈಲ್, ರ್ಯಾಡಿಕಲ್ ಕೋಲೋರೈಸಾ ಇರಲೇಬೇಕು, ಎಪಿಬ್ಲಾಸ್ಟ್ ಹಾಗೆ ಎಂಡೋಸ್ಪರ್ಮ್ ಕ್ಯಾನ್ ಬಿ ಮೆನ್ಷನ್ಡ್. ಇದು 2 ಯು ಕ್ಯಾನ್ ಫರ್ಗೆಟ್. ಇಲ್ಲಿ ಕೀ ಲೇಬ್ಲಿಂಗ್ಸ್ ನೋಡಿದ್ವಿ. Here also key labelings: X cell, synergid, central cell, polar nuclei, antipodal cells, micropylar end ಹಾಗೆ ಚಲಾಸಲ್ ಎಂಡ್. ಪಾಲನ್ ಗ್ರೇನಲ್ ಕೀ ಲೇಬ್ಲಿಂಗ್ಸ್ ಏನೇನು? ಇಂಟೈನ್, ಎಕ್ಸೈನ್, ಜರ್ಮ್ ಪೋರ್, ಜನರೇಟಿವ್ ಸೆಲ್, ವೆಜಿಟೇಟಿವ್ ಸೆಲ್.
ಇದಿಷ್ಟು ಇರಲೇಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯೂಶಲಿ ನೆನ್ಪಿಟ್ಕೊಳ್ಳಿ, ಜರ್ಮ್ ಪೋರ್ಸ್ ಕೂಡ ಅಷ್ಟೇ, ಎಷ್ಟಂದರೆ ಅಷ್ಟಿರಲ್ಲ, ಯೂಶಲಿ 3 ಇರುತ್ತೆ. ಸೊ ಲೆಕ್ಕ ಹಾಕ್ಕೊಂಡು ಮಾಡಿ ಅದನ್ನು, ಜರ್ಮ್ ಪೋರನ್ನು 5, 6 ಬರಿಬೇಡಿ. ಇಷ್ಟೇ ಮಕ್ಕಳ, ಆಸ್ ಸಿಂಪಲ್ ಆಸ್ ದಟ್. ಈ 5 ಡಯಾಗ್ರಾಮ್ಸ್ ಆರ್ ದ ಮಸ್ಟ್ ನೋ ಡಯಾಗ್ರಾಮ್ಸ್ ಫ್ರಾಮ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಈಗ ಐ ಥಿಂಕ್ ಎಲ್ಲರಿಗೂ ಕ್ಲಿಯರ್ ಇರುತ್ತೆ ಯಾವ್ಯಾವ ಲೇಬ್ಲಿಂಗ್ಸ್ ಮಾಡಬೇಕು, ಎಲ್ಲ ಲೇಬ್ಲಿಂಗ್ಸು ಇಂಪಾರ್ಟೆಂಟಾ ಅಥವಾ ಯಾವ್ಯಾವ ಡಯಾಗ್ರಾಮ್ಸ್ ಕಲಿಬೇಕು ಅಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡೋದನ್ನು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸಿ. ಇದೇ ರೀತಿ ಮತ್ತಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬೇಕು, ಡಯಾಗ್ರಾಮ್ಸ್ ಲಿಸ್ಟ್ ಬೇಕು ಅಂತಂದರೆ ನಮ್ಮ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲನ್ನು ಚೆಕ್ಔಟ್ ಮಾಡೋದು ಮರಿಬೇಡಿ. ಈ PPT ಬೇಕು ಅಂತಂದರೆ ಇದೇ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಅವೈಲೇಬಲ್ ಇದೆ, ಚೆಕ್ ಮಾಡೋದು ಮರಿಬೇಡಿ. ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಿದ್ದೆ ನಾನು, ಏನದು ಅಂತಂದರೆ ನಮ್ಮ ವಿಜೇತ ಹಾಗೆ ಆರಂಭ ಬ್ಯಾಚಸ್. ನಮ್ಮ ವಿಜೇತ ಬ್ಯಾಚ್ನಲ್ಲಿ ನಾವು ಲ್ಯಾಂಗ್ವೇಜಸ್ ಕೂಡ ಇನ್ಕ್ಲೂಡ್ ಮಾಡಿದ್ದೀವಿ ಮಕ್ಕಳ. ಸೊ ನೀವು ಹೋಗಿ ಆ ಬ್ಯಾಚನ್ನು ಜಾಯ್ನ್ ಆದರೆ ಈ ರೀತಿ ಬಯಾಲಜಿ ಜೊತೆಗೆ ನಾವು ನಿಮಗೆ ಕನ್ನಡ, ಇಂಗ್ಲೀಷ್ ಎಲ್ಲ ಹೇಳ್ಕೊಡ್ತೀವಿ, ಕನ್ನಡದಲ್ಲಿ ಹೇಳ್ಕೊಡ್ತೀವಿ. ಸೊ ನಿಮ್ಮ ತಯಾರಿ ಸೂಪರ್ ಈಸಿಯಾಗಿ ನಡೆಯುತ್ತೆ ಅಂತ ಹೇಳ್ತಾ ಆದಷ್ಟು ಬೇಗ ಬನ್ನಿ, ಜಾಯ್ನ್ ಆಗಿ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.